ಎಲ್ಲರಿಗೂ ನಮಸ್ಕಾರ. ಈ ದಿನ 7ನೇ ತರಗತಿಯ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಅನೇಕ ಕಾನ್ಸೆಪ್ಟ್ಸ್ ಅಂದರೆ ಪ್ರಧಾನಾಂಶಗಳಿದೆ. ಅದು 7ನೇ ತರಗತಿಯ 10ನೇ ಚಾಪ್ಟರು, ರೆಸ್ಪಿರೇಷನ್ ಇನ್ ಲಿವಿಂಗ್ ಬೀಯಿಂಗ್ಸ್ ಅಂತ. ಅಂದರೆ ಜೀವಿಗಳಲ್ಲಿ ಉಸಿರಾಟ. ಇಲ್ಲಿ ಜೀವಿಗಳಲ್ಲಿ ಉಸಿರಾಟ ಅಂತ ಇದೆ, ಮನುಷ್ಯರಲ್ಲಿ ಅಂತ ಇಲ್ಲ. ಆದ್ದರಿಂದ ಅನೇಕ ಜೀವಿಗಳಲ್ಲಿ ಅಂತ ಹೇಳಿದಾಗ ಇಲ್ಲಿ ಪ್ರಾಣಿ ಸಸ್ಯ ಎರಡೂ ಆಗ್ಬೋದು. ಆದರೆ ಈ ಚಾಪ್ಟ್ರಲ್ಲಿ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಉಸಿರಾಟದ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಹೆಚ್ಚಾಗಿ ಡಿಸ್ಕಸ್ ಮಾಡಲ್ಲ. ಒಂದು 15 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಆ 15 ಪ್ರಶ್ನೆಗೆ ಉತ್ತರವನ್ನು ನಾನೇ ಕೊಡ್ತಾ ಇದ್ದೀನಿ. ಈ ಉತ್ತರಗಳಲ್ಲಿ ಅನೇಕ ಉತ್ತರಗಳು ನಿಮಗೆ ಸರಿ ಕಾಣಿಸ್ದೇ ಹೋದರೆ ಅಥವಾ ನಿಮ್ಮ ಉಪಾಧ್ಯಾಯರು ಬೇರೆ ರೀತಿ ಹೇಳಿದರೆ ಆ ಒಂದು ಉತ್ತರವನ್ನು ಪ್ರಶ್ನೆಗಳಿಗೆ ಬರೆಯೋದಕ್ಕೆ ಕಲಿತ್ಕೊಳ್ಳಿ. ಒಟ್ಟಿನಲ್ಲಿ ಈ 15 ಪ್ರಶ್ನೆಗಳನ್ನು ನೀವು ಉತ್ತರವನ್ನು ಜ್ಞಾಪಕ ಇಟ್ಕೊಂಡ್ರೆ ಮುಂದೂ ಸಹಿತ ಈ ಒಂದು ಚಾಪ್ಟರ್ ಇದೆಯಲ್ಲ, ಅಂದರೆ ಈ ಒಂದು ಪ್ರಧಾನಾಂಶ ರೆಸ್ಪಿರೇಷನ್ ಅಂತ, ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗ್ಬೋದು. ಇಲ್ಲಿ 3 ಪ್ರಶ್ನೆಗಳು ಮತ್ತು ಆ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಕೆಂಪು ಬಣ್ಣದಲ್ಲಿರ್ತಕ್ಕಂಥದ್ದು ಪ್ರಶ್ನೆಗಳು, ನೀಲಿ ಬಣ್ಣದಲ್ಲಿರ್ತಕ್ಕಂಥದ್ದು ಆನ್ಸರ್ಗಳು ಅಥವಾ ಉತ್ತರಗಳು. ಇಲ್ಲಿ ಹೆಚ್ಚು ಕಾಂಪ್ಲೆಕ್ಸ್ ಅಂದರೆ ತುಂಬ ಕಠಿಣವಾಗಿ ಪ್ರಶ್ನೆಗಳನ್ನು ಕೇಳಿಲ್ಲ ನಾನು. ಕಾರಣ ಏನಂದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಇದು ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಹಳ್ಳಿ ಮಕ್ಕಳಿಗೆ ಟ್ಯೂಷನ್ಗೆ ಯಾರೂ ಟೀಚರ್ ಸಿಗಲ್ಲ. ಟೀಚರ್ ಸಿಕ್ಕರು ದುಡ್ಡು ಕೇಳ್ತಾರೆ ಜಾಸ್ತಿ. ಹಾಗಾಗಿ ಹಳ್ಳಿಯ ಮಕ್ಕಳು ಸಾಮಾನ್ಯವಾಗಿ ಉಪಾಧ್ಯಾಯರ ಮೇಲೆ ಡಿಪೆಂಡ್ ಆಗಿರಬೇಕು. ನಾನು ಹಳ್ಳಿಯ ಮಕ್ಕಳಿಗೆ ಸಹಾಯವಾಗಲಿ ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮೊದಲನೇ ಪ್ರಶ್ನೆ, ಜೀವಿಗಳ ದೇಹದಲ್ಲಿ ಅತಿ ಸಣ್ಣ ಡ್ಯಾಶ್ ಮತ್ತು ಡ್ಯಾಶ್ ಘಟಕಗಳು ಯಾವುವು ಅಂತ ಕೇಳಿದ್ದೀನಿ. ಘಟಕಗಳು ಯಾವುದು ಅಂದರೆ ಜೀವಿಗಳ ದೇಹ ನಾನು ಹೇಳ್ತಿರೋದು. ಜೀವಿಗಳ ದೇಹ ಅಂದರೆ ಅಮೀಬಾ ಆಗ್ಬೋದು ಅಥವಾ ಮನುಷ್ಯ ಆಗ್ಬೋದು. ಇವೆರಡರ ಮಧ್ಯೆ ಇರ್ತಕ್ಕಂಥ ಅನೇಕ ಜೀವಿಗಳಾಗ್ಬೋದು. ಆದರೂ ಸಹಿತ ಅಲ್ಲಿ ಘಟಕಗಳು ಇರ್ತಕ್ಕಂಥದ್ದು ಯಾವುದು ಅಂತ ಕೇಳ್ತೀವಿ. ಅದಕ್ಕೆ ಉತ್ತರ, ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳು ಜೀವಕೋಶಗಳು. ಅಂದರೆ ಜೀವಕೋಶಗಳೇ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ಅತಿ ಘಟಕ ಅಂತ. ಘಟಕ ಅಂದರೆ ಯೂನಿಟ್ ಅಂತ. ದಿ ಸ್ಮಾಲೆಸ್ಟ್ ಯೂನಿಟ್ ಇನ್ ದಿ ಲಿವಿಂಗ್ ಬೀಯಿಂಗ್ಸ್ ವಿಚ್ ಈಸ್ ಬೋತ್ ಸ್ಟ್ರಕ್ಚರಲಿ ಆ್ಯಂಡ್ ಫಂಕ್ಷನಲಿ ಇಂಪಾರ್ಟೆಂಟ್ ಆರ್ ಸೆಲ್ಸ್, ಕೋಶಗಳು ಅಂತ ಹೇಳ್ಬೋದು. ಕೋಶೀಯ ಉಸಿರಾಟ ಎಂದರೇನು ಅಂದರೆ ಪ್ರತಿಯೊಂದು ಕೋಶಗಳು ಸಹಿತ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಕೋಶಗಳಿವೆ. ಅಮೀಬಾದಲ್ಲಿ ಒಂದೇ ಕೋಶ ಇದೆ. ಕೋಶ ಯಾವುದೇ ಆಗಿದ್ರೂ ಸಹಿತ ಆ ಕೋಶಗಳಲ್ಲಾಗ್ತಕ್ಕಂಥ ಕ್ರಿಯೆಗಳಿದೆಯಲ್ಲ, ಆ ಕ್ರಿಯೆಗಳು ಸಾಮಾನ್ಯವಾಗಿ ಒಂದೇ ರೀತಿಯಾಗಿರುತ್ತೆ, ಕಾರ್ಯಾತ್ಮಕವಾಗಿ ಒಂದೇ ರೀತಿಯಾಗಿರುತ್ತೆ. ಇಲ್ಲಿ ಉದಾಹರಣೆಗೆ ಉಸಿರಾಟ, ಕೋಶಗಳಲ್ಲಿ ಉಸಿರಾಟ ಹೇಗಾಗುತ್ತೆ. ಎರಡನೇದಕ್ಕೆ, ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಕ್ರಿಯೆಗೆ ಕೋಶೀಯ ಉಸಿರಾಟ ಎನ್ನುವರು. ಕೋಶದ ಒಳಗೆ ಆಹಾರ ಹೋಗುತ್ತೆ ಸಣ್ಣ ಕಣಗಳಾಗಿ. ಈ ಆಹಾರ ಒಡಿಬೇಕು, ಒಡೆದಾಗ ಮಾತ್ರ ಅದು ಶಕ್ತಿ ಬರುತ್ತೆ. ಅಂದರೆ ಉಸಿರಾಟದ ಮುಖ್ಯ ಕ್ರಿಯೆ ಏನಪ್ಪ ಅಂತಂದರೆ ಸಣ್ಣ ಆಹಾರದ ಕಣಗಳನ್ನು ಒಡೆದು ಅವುಗಳಿರ್ತಕ್ಕಂಥ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದೇ ಉಸಿರಾಟ. ಅದು ಜ್ಞಾಪಕ ಇಟ್ಕೋಬೇಕು. ಉಸಿರಾಟ ಅಂದರೆ ಬರೀ ಮೂಗಿನಿಂದ ಗಾಳಿ ತಗೊಂಡು ಮೂಗಿನಿಂದ ಗಾಳಿ ಬಿಡೋದು ಅಂತಲ್ಲ. ಪ್ರತಿ ಕೋಶಗಳಲ್ಲಿ ಗಾಳಿ ಹೋದ ಮೇಲೆ ಏನಾಗುತ್ತೆ ಅನ್ನೋದು ಮುಖ್ಯ. ಅದೇ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕರೀತಾರೆ. ಮುಂದಿನ ತರಗತಿಯಲ್ಲಿ ಹೆಚ್ಚು ಓದ್ಬೋದು ನೀವು. ಮೂರನೇ ಪ್ರಶ್ನೆ, ಆಹಾರವು ಅಂದರೆ ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಆಹಾರದ ಒಂದು ಸ್ಮಾಲ್ ಯೂನಿಟ್, ಚಿಕ್ಕ ಕೋಶ, ಚಿಕ್ಕ ಕಣ ಬಳಸಿಕೊಂಡು ಕೋಶದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ವಿಭಜಿಸಲ್ಪಡುತ್ತದೆ. ಗ್ಲೂಕೋಸು ಯಾವ ರೀತಿ ವಿಭಜನೆ ಆಗುತ್ತೆ ಅಂತ ಕೇಳಿದ್ದಾರೆ ಇದರಲ್ಲಿ.
ಆಹಾರವು ಅಂದರೆ ಗ್ಲೂಕೋಸ್ ಅಂತಕ್ಕಂಥದ್ದು ಆಕ್ಸಿಜನ್ ಬಳಸಿಕೊಂಡು ಕೋಶದಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಆಗಿ ವಿಭಜಿಸಲ್ಪಡುತ್ತೆ. ಇಲ್ಲಿ ಈ ಅಂದರೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗಬೇಕಾದರೆ ಕೋಶದಲ್ಲಿ ಅನೇಕ ಕ್ರಿಯೆಗಳಾಗಬೇಕು. ಅದರಲ್ಲಿ ಒಂದನೇದು ಗ್ಲೂಕೋಸ್ ಹೊಡಿಬೇಕು. ಗ್ಲೂಕೋಸ್ ಹೊಡೆದಾಗ ಅಲ್ಲಿ ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದರ ಮಧ್ಯೆ ಇದು ಎನರ್ಜಿ ಶಕ್ತಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾನಿಲ್ಲಿ ಕೇಳಲಿಲ್ಲ. ಇಲ್ಲಿ ಕೇಳಿರೋದು ಮತ್ತೆ ಎರಡೇ ಖಾಲಿ ಜಾಗ ಇದೆ. ಒಂದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂತ ಬರೀಬೇಕು, ಇನ್ನೊಂದಕ್ಕೆ ವಾಟರ್ H2O ಅಂತ ಬರೀಬೇಕು. ಇಲ್ಲಿ 4ನೇ ಪ್ರಶ್ನೆ ಇದೆಯಲ್ಲ, ಇದು ಈಸ್ಟ್ನಂಥ ಜೀವಿಗಳು ಹೇಗೆ ಶಕ್ತಿಯನ್ನು ಪಡೆಯುತ್ತವೆ? ನೋಡಿ, ಪ್ರತಿಯೊಂದನ್ನು ಸಹಿತ ಉಸಿರಾಟ ಅಂತ ನಾವು ಹೇಳಿದಾಗ ಶಕ್ತಿ ಬಿಡುಗಡೆ ಆಗೋದು ಅಂತ ನೀವು ತಿಳ್ಕೋಬೇಕು. ಉಸಿರಾಟ ಅಂದರೆ ಬರೀ ಆಮ್ಲಜನಕ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಬಿಡೋದು ಅಂತ ಅಲ್ಲ. ಉಸಿರಾಟ ಆಗಬೇಕಾದ್ರೆ ಶಕ್ತಿಯನ್ನು ಬಿಡುಗಡೆ ಆಗಲೇಬೇಕು. ಆ ಒಂದು ಕ್ರಿಯೆಗೆ ನಾವು ಸೆಲ್ಯುಲರ್ ರೆಸ್ಪಿರೇಷನ್ ಅಥವಾ ಕೋಶೀಯ ಉಸಿರಾಟ ಅಂತ ಕರಿತೀವಿ. ಇಲ್ಲಿ ಈಸ್ಟ್ನಲ್ಲಿ ಹೇಗಾಗುತ್ತೆ? ಈಸ್ಟು ಒಂದೇ ಒಂದು ಕೋಶದ ಜೀವಿ. ಈಸ್ಟ್ನಂಥ ಜೀವಿಗಳು ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಶಕ್ತಿಯನ್ನು ಪಡೆಯುತ್ತವೆ. ಕೆಲವು ಸಸ್ಯಗಳು, ಎಸ್ಪೆಷಲಿ ಈಸ್ಟ್ ಅಂತ ಸಸ್ಯಗಳಲ್ಲಿ ಆಮ್ಲಜನಕ ರಹಿತ, ಅವುಗಳಿಗೆ ಆಕ್ಸಿಜನ್ನೇ ಬೇಡ, ಹಾಗೆಯೇ ಅವು ಉಸಿರಾಟ ಆಡೋದಕ್ಕೆ ಸಾಧ್ಯವಿದೆ. ಅದಕ್ಕೆ ಎನ್ಸೈಮ್ಸ್ ಕಾರಣ. ಆ ಎನ್ಸೈಮ್ನಿಂದ ಗ್ಲೂಕೋಸ್ನ ಒಡೆದು ಗ್ಲೂಕೋಸ್ನಿಂದ ಶಕ್ತಿಯನ್ನು ಬಿಡುಗಡೆ ಮಾಡಿಕೊಳ್ಳುತ್ತೆ. ಅಲ್ಲಿ ಇಂಗಾಲದ ಡೈಆಕ್ಸೈಡ್ನ ನೀರಿಗೆ ಬದಲಾಗಿ ಅಲ್ಲಿ ಬರ್ತಕ್ಕಂಥದ್ದು ಬೇರೆ ಇರುತ್ತೆ. ಅದೇನು ಅಂತ ಮುಂದಿನ ತರಗತಿಯಲ್ಲಿ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. 5ನೇ ಪ್ರಶ್ನೆ, ಈಸ್ಟ್ನಂಥ ಜೀವಿಗಳ ಉಪಯೋಗವೇನು? ಇದು ರೆಸ್ಪಿರೇಷನ್ಗೆ ಸಂಬಂಧ ಇಲ್ಲ, ಆದರೂ ಈ ಪ್ರಶ್ನೆ ಕೇಳಿದ್ದೀನಿ. ಕಾರಣ ಏನು ಅಂತಂದರೆ, ಈಸ್ಟ್ನಂಥ ಜೀವಿಗಳು ಇಲ್ಲದೆ ಹೋದರೆ ವೈನ್ ಮತ್ತು ಆಲ್ಕೋಹಾಲ್ ಉತ್ಪತ್ತಿ ಮಾಡೋದು ಕೈಗಾರಿಕೆ ಇರೋದೇ ಇಲ್ಲ. ಹಾಗೆ ಮತ್ತು ಹುಳಿಯಾಗ್ತಕ್ಕಂಥ ವಸ್ತುಗಳು, ಅಂದರೆ ಈಗ ದೋಸೆ ಹಿಟ್ಟು ಹುಳಿಯಾಗಬೇಕಾದ್ರೆ ಈಸ್ಟ್ ಇರಬೇಕು. ಹೀಗೆ ಈಸ್ಟ್ ಇಲ್ಲದೆ ಹೋದರೆ, ಈಸ್ಟನ್ನ ಉಸಿರಾಟ ಆಗದೆ ಹೋದರೆ, ಅನರೋಬಿಕ್ ಅಂತ ಹೇಳಿದರೆ ಆಮ್ಲಜನಕ ರಹಿತ ಉಸಿರಾಟ ಆಗದೆ ಹೋದರೆ ವೈನ್ ಮತ್ತು ಆಲ್ಕೋಹಾಲ್ ಇಂಡಸ್ಟ್ರೀಸ್ ಮುಚ್ಚೋಗ್ಬಿಡುತ್ತೆ. 6ನೇ ಪ್ರಶ್ನೆ, ಸ್ನಾಯು ಕೋಶಗಳ ಸೆಳೆತಕ್ಕೆ ಕಾರಣವೇನು? ಕೆಲವು ಸಾರಿ ರಾತ್ರಿ ಮಲ್ಕೊಂಡಾಗ ಕ್ರ್ಯಾಂಪ್ಸ್ ಅಂತ ಹೇಳ್ತಾರೆ, ಕೈಕಾಲು ಹಿಡ್ಕೊಂಡ್ಬಿಡುತ್ತೆ. ಕ್ರಿಕೆಟ್ ಆಡೋರು ನೋಡ್ತಾ ಇದ್ದೀರ ನೀವೆಲ್ಲ, ಓಡಿ ಕ್ರ್ಯಾಂಪ್ಸ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡ್ರೆ ತುಂಬ ಪೇಯ್ನು, ಸ್ನಾಯುಗಳೆಲ್ಲ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸ್ನಾಯುಗಳು ಸೆಳೆತ ಶುರುವಾಗ್ಬಿಡುತ್ತೆ. ಅದಕ್ಕೆ ಏನು ಕಾರಣ ಅಂದರೆ, ಸ್ನಾಯು ಕೋಶಗಳು ಆಕ್ಸಿಜನ್ ರಹಿತ ಉಸಿರಾಟ ಮಾಡಿದಾಗ ಸೆಳೆತ ಉಂಟಾಗುತ್ತೆ. ಅಂದರೆ ಕೆಲವು ಸಾರಿ ಶಕ್ತಿ ಬಿಡುಗಡೆ ಆಗಬೇಕು ಅಂತ ಹೇಳಿದಾಗ ಆಮ್ಲಜನಕ ಬರೋದಕ್ಕೆ ಕಾಯೋಕ್ಕಾಗಲ್ಲ. ಹಾಗಾಗಿ ಈ ಸ್ನಾಯು ಕೋಶಗಳು ಆಮ್ಲಜನಕ ರಹಿತ ಉಸಿರಾಟ ಆಡಿಬಿಡುತ್ತೆ. ಇಷ್ಟೇ ಅಲ್ಲ, ಈವನ್ ನಮ್ಮ ದೇಹದ ಕೋಶಗಳು ಸಹಿತ ಕೆಲವು ಸಾರಿ ಸ್ನಾಯುಗಳು ಆಮ್ಲಜನಕ ರಹಿತ ಉಸಿರಾಟ ಆಡಿದಾಗ ಅಲ್ಲಿ ಸೆಳೆತ ಉಂಟಾಗುತ್ತೆ. ಅದು ಯಾಕೆ ಅನ್ನೋದನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಆದರೆ ಸೆಳೆತ ಉಂಟಾಗ್ತಕ್ಕಂಥದ್ದು ಸ್ನಾಯು ಕೋಶಗಳು ಆಮ್ಲಜನಕ ರಹಿತ ಉಸಿರಾಟ ಆಡಿದಾಗ. ಇಲ್ಲಿ 7, 8, 9, 10 ಪ್ರಶ್ನೆಗಳಿದೆ. 10ನೇ ಪ್ರಶ್ನೆಗಳಿದೆ. ಇಲ್ಲಿ 4 ಪ್ರಶ್ನೆಗಳು, 4 ಪ್ರಶ್ನೆಗಳು ಉತ್ತರ ಇದೆ. ಸಸ್ಯಗಳಲ್ಲಿ ಹೇಗೆ ಉಸಿರಾಟ ಆಗುವುದು ಅಂದರೆ, ಪ್ರಾಣಿಗಳು ನಾವು ಇಲ್ಲಿ ತನಕ ನೋಡಿದ್ವಿ. ಏನಂತ ಹೇಳಿದ್ವಿ? ಕೋಶಗಳ ಒಳಗೆ ಆಮ್ಲಜನಕ ಹೋಗಿ ಕೋಶಗಳಲ್ಲಿರ್ತಕ್ಕಂಥ ಗ್ಲೂಕೋಸ್ ಅಂತಕ್ಕಂಥದ್ದು ಒಡೆದು ಅದರಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ವಿ. ಅದು ಎಲ್ಲ ಪ್ರಾಣಿ ಕೋಶಗಳಲ್ಲೂ ಆಗುತ್ತೆ. ಸಸ್ಯಗಳಲ್ಲಿ ಹೇಗಾಗುತ್ತಪ್ಪ ಅಂತ ಕೇಳಿದರೆ, ರೋಮ ಬೇರುಗಳು, ರೂಟ್ ಹೇರ್ಸ್ ಅಂತ ಹೇಳ್ತಾರೆ. ನೀವು ಒಂದು ಸಣ್ಣ ಸಸ್ಯವನ್ನು ಕಿತ್ತಿದಾಗ ಆ ಬೇರಿನ ಒಳಗೆ ಸಣ್ಣ ಸಣ್ಣ ರೋಮ, ಅಂದರೆ ಕೂದಲಲ್ಲಿ ಇರ್ತಕ್ಕಂಥ ಕೆಲವು ಕೋಶಗಳಿವೆ, ಅವಕ್ಕೆ ರೋಮ ಕೋಶಗಳು ಅಂತ ಕರೀತಾರೆ. ಆಮ್ಲಜನಕವನ್ನು ಹೀರಿಕೊಳ್ಳುತ್ತವೆ ಮತ್ತು ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ಆಗುವುದು. ಅಂದರೆ ಇಲ್ಲಿ ಸಸ್ಯಗಳಲ್ಲಿ ಅನೇಕ ಭಾಗಗಳು
ತಾವು ಸ್ವಂತವಾಗಿ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಟ್ಟುಕೊಡುವ ಒಂದು ಶಕ್ತಿಯನ್ನು ಪಡೆದಿವೆ. ಜೊತೆಗೆ ಶಕ್ತಿನೂ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕೋಶಗಳು ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ಸಹಿತ ಸಸ್ಯಗಳಿರ್ತಕ್ಕಂಥ ಕೋಶಗಳು ತಾವೇ ಶಕ್ತಿಯನ್ನು ಬಿಡುಗಡೆ ಮಾಡುವ ಒಂದು ಶಕ್ತಿಯನ್ನು ಪಡ್ಕೊಂಡಿವೆ. ಅದು ಮೈಟ್ರೋಕಾಂಡ್ರಿಯಾದಲ್ಲಾಗುತ್ತೆ. ಅದು ನೀವು ಮುಂದೆ ತಿಳ್ಕೋಬೋದು. 8ನೇ ಪ್ರಶ್ನೆ, ತೀವ್ರ ವಾಯು ವ್ಯಾಯಾಮ ಸ್ಥಿತಿಯಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆ ಆಗುತ್ತೆ, ಹೆಚ್ಚೇ ಆಗುತ್ತೆ ಅಂತ ಹೇಳಬೇಕು ನೀವು. ಅಂದರೆ ವ್ಯಾಯಾಮವನ್ನು ಜಾಸ್ತಿ ಮಾಡ್ತಾರಲ್ಲ ಅವರು. ಅದಕ್ಕೆ ಉತ್ತರ 8ನೇದಕ್ಕೆ, ತೀವ್ರ ವ್ಯಾಯಾಮ ಸ್ಥಿತಿಯಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆ ದರ ಹೆಚ್ಚು ಆಗುವುದು. ಅಂದರೆ ಅವರು ಉಸಿರಾಟ ಜಾಸ್ತಿ ಮಾಡಿಕೊಡ್ತಾರೆ. ಕಾರಣ ಏನಂದರೆ ಸ್ನಾಯುಗಳಿಗೆ ಶಕ್ತಿ ಬೇಕಾಗುತ್ತೆ. ಶಕ್ತಿ ಬೇಕಾದಾಗ ಹೆಚ್ಚಾಗಿ ಆಮ್ಲಜನಕ ಬೇಕು. ಅಂದರೆ ಒಂದಕ್ಕೆ ಸಂಬಂಧ ಇರುತ್ತೆ. ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಏನಪ್ಪ ಅಂದರೆ, ಇಲ್ಲಿ ಪೂರ್ತಿ ನಾವು ಇಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಉಸಿರಾಟ ಅನ್ನೋ ಒಂದು ಪ್ರಧಾನ ಅಂಶ ತಗೊಂಡಿದ್ದೀವಿ. ಉಸಿರಾಟ ಆಗಬೇಕಾದ್ರೆ ಆಮ್ಲಜನಕ ಬೇಕು. ಆಮ್ಲಜನಕ ಕೋಶಗಳ ಒಳಭಾಗದಲ್ಲಿ ಹೋದಾಗ ಗ್ಲೂಕೋಸು ಒಡೆದು ಶಕ್ತಿ ಬಿಡುಗಡೆಯಾಗುತ್ತೆ. ಆ ಶಕ್ತಿನ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ತೀವಿ. ಉಸಿರಾಟ ಅದಕ್ಕೋಸ್ಕರ ಮುಖ್ಯವಾಗಿರುತ್ತೆ. ಮತ್ತು 9ನೇ ಪ್ರಶ್ನೆ, ಸುಣ್ಣದ ತಿಳಿಯ ನೀರಿನ ಮೇಲೆ ನಿಶ್ವಾಸದ ಗಾಳಿಯ ಪರಿಣಾಮವೇನು? ನಿಶ್ವಾಸ ಅಂದ್ರೇನು? ಉಚ್ಛ್ವಾಸ, ನಿಶ್ವಾಸ ಅಂತ. ಗಾಳಿಯನ್ನು ನಾವು ಮನುಷ್ಯರಲ್ಲಿ ಒಳಕ್ಕೆ ಮೂಗಿನ ಮೂಲಕ ತಗೊಳ್ತೀವಲ್ಲ, ಅದು ಉಚ್ಛ್ವಾಸ. ನಿಶ್ವಾಸ ಅಂದರೆ ಗಾಳಿಯನ್ನು ನಾವು ಬಿಡ್ತಕ್ಕಂಥದ್ದು, ಅದು ನಿಶ್ವಾಸ. ಏನಾಗುತ್ತೆ? ಸುಣ್ಣದ ತಿಳಿ ನೀರು ಮಜ್ಜಿಗೆಯ ಹಾಗೆ ಆಗುವುದು. ತಿಳಿಯಾಗಿರ್ತಕ್ಕಂಥ ನೀರು ಮಜ್ಜಿಗೆ ರೂಪದಲ್ಲಿ ಕಾಣಿಸುತ್ತೆ. ಏನು ಕಾರಣ ಅದಕ್ಕೆ ಅಂದರೆ, ನಿಶ್ವಾಸದ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಸುಣ್ಣದ ತಿಳಿ ನೀರು ಅದು ತಿಳಿ ಬಣ್ಣ ಹೋಗಿ ಮಜ್ಜಿಗೆ ಹಾಗೆ ಕಂಡುಬರುತ್ತೆ. 10ನೇ ಪ್ರಶ್ನೆ, ಉಚ್ಛ್ವಾಸದ ಗಾಳಿಯಲ್ಲಿ ಆಮ್ಲಜನಕ ಎಷ್ಟು % ಇರುತ್ತೆ? ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲೂ ಉಚ್ಛ್ವಾಸ ಇರುತ್ತೆ. ಆದರೆ ಮನುಷ್ಯರಲ್ಲಿ ನಾವು ಉಚ್ಛ್ವಾಸ ನಿಶ್ವಾಸವನ್ನು ಜಾಸ್ತಿ ಓದ್ತೀವಿ. ಕಾರಣ ಏನಂದರೆ, ಮುಂದಿನ ತರಗತಿಯಲ್ಲಿ ಗೊತ್ತಾಗುತ್ತೆ ನಿಮಗೆ. ಉಚ್ಛ್ವಾಸದ ಗಾಳಿಯಲ್ಲಿ ಆಮ್ಲಜನಕ 21% ಇರುತ್ತೆ. ಮನುಷ್ಯ ಚಿಕ್ಕವನಾಗಲಿ ದೊಡ್ಡವನಾಗಲಿ, ಮಕ್ಕಳಾಗಲಿ, ಹೆಂಗಸಾಗಲಿ, ಗರ್ಭಿಣಿಯಾಗಲಿ, ಸಾಯೋರಾಗಲಿ, ಯಾರೇ ಆದರೂ ಉಚ್ಛ್ವಾಸ ಆಗ್ತಿದೆ ಅಂದಾಗ 21% ಆಮ್ಲಜನಕ ದೇಹದ ಒಳಭಾಗದಲ್ಲಿ ಹೋಗುತ್ತೆ. ಅದು ಕಡಿಮೆಯಾದಾಗ ಅನೇಕ ತೊಂದರೆಗಳು ಆಗಬಹುದು. ಈಗ 11, 12, 13ನೇ ಪ್ರಶ್ನೆ ಕೊಟ್ಟಿದ್ದೀನಿ. ಅದಕ್ಕೆ ಉತ್ತರ ಇದೆ. 11ನೇ ಪ್ರಶ್ನೆ, ಜೀವಕೋಶಗಳ ಕ್ರಿಯೆಗಳು ಯಾವುವು? ನಾನು ನಿಮಗೆ ಮೊದಲೇ ಹೇಳಿದೆ, ಇಲ್ಲಿ ನಾವು ಸಾಮಾನ್ಯವಾಗಿ ಉಸಿರಾಟವನ್ನು ಜೀವಕೋಶಗಳಿಗೆ ಜೀವಕೋಶಗಳಲ್ಲಿರ್ತಕ್ಕಂಥದ್ದನ್ನು ನಾವು ವಿವರಣೆ ಮಾಡ್ತಾ ಇದ್ದೀವಿ ಬುಕ್ಕಲ್ಲಿ. ಅದನ್ನ ಇಲ್ಲಿ ಜೀವಕೋಶಗಳ ಕ್ರಿಯೆಗಳು ಯಾವುವು ಅಂತ ಕೇಳ್ತಾರೆ. ಪೋಷಣೆ, ಸಾಗಾಣಿಕೆ, ವಿಸರ್ಜನೆ, ಉಸಿರಾಟ, ಬೆಳವಣಿಗೆ ಮತ್ತು ವಂಶಾಭಿವೃದ್ಧಿ. ಈ ಎಲ್ಲ ಕಾರ್ಯಗಳು ಸಹಿತ ಪ್ರತಿಯೊಂದು ಕೋಶದಲ್ಲೂ ಆಗುತ್ತೆ. ಆದರೆ ಕೋಶಗಳ ಜಾಸ್ತಿ ಇರತಕ್ಕಂಥ ಮನುಷ್ಯರಲ್ಲಿ ಕೆಲವು ಅಂಗಾಂಶಗಳ ಜೊತೆಗೆ ಮಾಡಿಕೊಂಡು ಸ್ಪೆಷಲೈಸ್ ಮಾಡಿಕೊಂಡು ಆ ಕ್ರಿಯೆಗಳನ್ನು ಮಾಡುತ್ತೆ. ಉದಾಹರಣೆಗೆ ಉಸಿರಾಟ ಮಾಡೋದಕ್ಕೆ ಶ್ವಾಸಕೋಶಗಳು ಮತ್ತು ವಿಂಡ್ ಪೈಪ್ ಅಂತೆಲ್ಲ ಶ್ವಾಸನಾಳ ಇವುಗಳನ್ನು ಸ್ಪೆಷಲೈಸ್ ಮಾಡಿಕೊಂಡಿರುತ್ತೆ. ಹಾಗೆಯೇ ಪೋಷಣೆಗೆ ಬೇರೆ ಮಾಡಿಕೊಂಡಿರುತ್ತೆ. ವಿಸರ್ಜನೆಗೆ ಕಿಡ್ನೀಸ್ ಅಂತ ಇರುತ್ತೆ. ಹೀಗೆ ಪ್ರಾಣಿಗಳು ತುಂಬ ಕಾಂಪ್ಲೆಕ್ಸ್ ಆಗ್ತಾ ಬಂದಾಗೆಲ್ಲ ಈ ಕೋಶಗಳು ತಾವೇ ಹೊಂದಿಕೊಂಡು ಅಂಗಾಂಶಗಳಾಗಿ ಆಮೇಲೆ ಅಂಗಗಳಾಗುತ್ತೆ. ಅದನ್ನು ಹೆಚ್ಚು ಇಲ್ಲಿ ಹೇಳೋಕ್ಕಾಗೋದಿಲ್ಲ, ಕಡಿಮೆ ಸಮಯ ಇರೋದ್ರಿಂದ ಈ ಕಾರ್ಯಗಳನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. 12ನೇ ಪ್ರಶ್ನೆ, ಜೀವಿಗಳ ಉಸಿರಾಟದಲ್ಲಿ ಎಷ್ಟು ಬಗೆ ಇದೆ, ಅವು ಯಾವುವು? ಎಷ್ಟು ಬಗೆಯ ಉಸಿರಾಟ ಇದೆ ಅಂತ ಕೇಳ್ತಾ ಇದ್ದಾರೆ. ಉಸಿರಾಟದಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ 2 ಬಗೆ ಇದೆ. ಒಂದು ವಾಯುವಿಕ ಉಸಿರಾಟ,
ಅದಕ್ಕೆ ಇಂಗ್ಲೀಷ್ನಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರೀತಾರೆ, ವಾಯುವಿಕ ಅಂತ ಕರೀತಾರೆ ಕನ್ನಡದಲ್ಲಿ. ಮತ್ತು ಅವಾಯುವಿಕ ಅಂದರೆ ಗಾಳಿ ಇಲ್ಲದೆ ಇರತಕ್ಕಂಥದ್ದು, ಅನೆರೋಬಿಕ್ ರೆಸ್ಪಿರೇಷನ್ ಅಂತ. ಅಥವಾ ಇನ್ನೊಂದು ರೀತಿ ಹೇಳಬೇಕು ಅಂದರೆ ಆಮ್ಲಜನಕ ಸಹಿತ, ಆಮ್ಲಜನಕ ರಹಿತ ಉಸಿರಾಟ, ಎರಡೇ ಬಗೆ ಇರತಕ್ಕಂಥದ್ದು. 13ನೇ ಪ್ರಶ್ನೆ, ಶ್ವಾಸಕ್ರಿಯೆ ಬ್ರೀತಿಂಗ್ ಎಂದರೇನು? ಈ ಕ್ರಿಯೆಯಲ್ಲಿ ಆಗುವ ಕಾರ್ಯಗಳೇನು? ಭಾಳ ಸುಲಭವಾದ ಪ್ರಶ್ನೆ, ಉತ್ತರನೂ ಸುಲಭವಾಗಿರುತ್ತೆ ನೋಡಿ. ಉಸಿರಾಟದ ಅಂಗಗಳ ಸಹಾಯದಿಂದ ಆಮ್ಲಜನಕವನ್ನು ದೇಹದೊಳಗೆ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೃದಯದಿಂದ ಹೊರಗೆ ಬಿಡುವ ಕ್ರಿಯೆ ಉಸಿರಾಟ ಅಥವಾ ಬ್ರೀತಿಂಗ್ ಅಂತ ಕರೀತಾರೆ. ಇಷ್ಟೇ. ಇದು ಬ್ರೀತಿಂಗ್ ಬೇರೆ ಮತ್ತು ಸೆಲ್ಯುಲರ್ ರೆಸ್ಪಿರೇಷನ್ ಬೇರೆ. ಕೋಶದಲ್ಲಿ ಆಗ್ತಕ್ಕಂಥ ಉಸಿರಾಟ ಬೇರೆ, ಅಂಗಾಂಶ ಮತ್ತು ಅಂಗಗಳಲ್ಲಿ ಆಗ್ತಕ್ಕಂಥ ಉಸಿರಾಟದ ಕಾರ್ಯಗಳು ಬೇರೆ ಇರುತ್ತೆ. ಇಲ್ಲಿ ಬ್ರೀತಿಂಗ್ ಅಂತ ಹೇಳ್ತೀವಲ್ಲ, ಉಸಿರಾಟ, ಶ್ವಾಸಕ್ರಿಯೆ, ಅದರಲ್ಲಿ ಏನಾಗುತ್ತೆ ಅಂದರೆ ಆಮ್ಲಜನಕ ದೇಹದ ಒಳಗೆ ಹೋಗಿ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬರುತ್ತೆ. ಇದಕ್ಕೆ 13 ಪ್ರಶ್ನೆಗಳಾಯಿತು. ಇಲ್ಲಿ ತನಕ 13 ಪ್ರಶ್ನೆಗಳಿಗೆ ನಾನು ಉತ್ತರ ಮತ್ತು ಪ್ರಶ್ನೆ ಕೇಳಿದ್ದೀನಿ. ಇನ್ನು 2 ಪ್ರಶ್ನೆ ಇದೆ ಇಲ್ಲಿ. ಎರೆಹುಳು ಅಂದರೆ ಹತ್ತೋರ್ಬಂತಕ್ಕಂಥದ್ದು, ಕೀಟಕಗಳು ಮತ್ತು ಮೀನುಗಳು ಉಸಿರಾಟ ಹೇಗೆ ನಡೆಯುತ್ತವೆ, ಹೇಗೆ ಮಾಡುತ್ತವೆ? ಎರೆಹುಳುವಿನ ಒದ್ದೆ ಚರ್ಮ, ಕೀಟಕಗಳಲ್ಲಿ ಶ್ವಾಸನಾಳ ಮತ್ತು ಮೀನುಗಳಲ್ಲಿ ಕಿವುರುಗಳು ಎಂಬ ಉಸಿರಾಟದ ಅಂಗಗಳಿವೆ. ಅವುಗಳ ಸಹಾಯದಿಂದ ಅವು ಉಸಿರಾಟ ಮಾಡುತ್ತೆ. ಮತ್ತು 14ನೇ ಪ್ರಶ್ನೆ ಏನು ಆಯ್ತದು. 15ನೇ ಪ್ರಶ್ನೆ ಏನು? ಮನುಷ್ಯರಲ್ಲಿ ಶ್ವಾಸಕ್ರಿಯೆ ವಿವರಿಸಿ. ಇದು ಆಗಲೇ ಹೇಳಿದ್ದೀನಿ, ನೀವು ಜ್ಞಾಪಕ ಇಟ್ಕೊಂಡ್ರೆ ಇನ್ನೊಂದು ಸರ್ತಿ ಹೇಳ್ಬೋದು. ನಾಸಿಕ ರಂಧ್ರಗಳ ಮೂಲಕ ಗಾಳಿಯನ್ನು ದೇಹದ ಒಳಗೆ ತೆಗೆದುಕೊಂಡು ನಾಸಿಕ ಕುಹರು ಶ್ವಾಸನಾಳಗಳ ಮೂಲಕ ಶ್ವಾಸಕೋಶಗಳಿಗೆ ತಲುಪುವುದು. ಮತ್ತು ಅಲ್ಲಿ ವಿನಿಮಯ ಆದ ಮೇಲೆ ಅಂದರೆ ಏನಾಗಬೇಕು, ಆಮ್ಲಜನಕ ಒಳಗೆ ಹೋಗಿ ಎಲ್ಲ ಕೋಶಗಳಿಗೂ ಕೊಟ್ಟು ಕೋಶಗಳಲ್ಲಿ ಶಕ್ತಿ ಬಿಡುಗಡೆಯಾಗಿ ಆಮೇಲೆ ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತನೆಯಾಗಿ ಬಂದು ಅದು ಹೊರಗೆ ಬರ್ತಕ್ಕಂಥ ಒಂದು ಕ್ರಿಯೆಗೆ ನಾವೇನು ಹೇಳ್ತೀವಿ ಅಂದರೆ ಶ್ವಾಸಕ್ರಿಯೆ ಅಂತ ಹೇಳ್ತೀವಿ. ಆದ್ದರಿಂದ ಇದು ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ಪ್ರಶ್ನೆ. ಸುಲಭವಾಗಿ ಉತ್ತರ ನಾನು ಬರೆದಿದ್ದೀನಿ. ಇಲ್ಲಿ ತನಕ 15 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಇದೇ ನಿಮ್ಮ ಬುಕ್ಕಿನಲ್ಲಿ, ಟೆಕ್ಸ್ಟ್ ಬುಕ್ನಲ್ಲಿ ಅನೇಕ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನೋಡಿ ನೀವು ಅಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಟ್ಯಾಪ್ ಮಾಡೋದಾದರೆ ನೀವು ಮುಂದೆ ಓದ್ತಕ್ಕಂಥದ್ದಕ್ಕೆ ಸಹಾಯ ಆಗ್ಬೋದು. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಇಲ್ಲಿ ತನಕ ಹೇಳಿದ ಚಾಪ್ಟರ್ ಹೇಳಿದ್ನಲ್ಲ, ಅದರದ್ದು ಕರ್ನಾಟಕ ಟೆಕ್ಸ್ಟ್ ಬುಕ್ನಿಂದ ತೆಗೆದುಕೊಂಡಿದ್ದೀನಿ. ಮತ್ತು ಈ ವಿದ್ಯಾಲೋಕ ಅವರಿಗೆ ಪ್ರಶ್ನೆಗಳನ್ನು ಬರ್ಕೊಟ್ಟಿದ್ದೀನಿ. ಯೂಟ್ಯೂಬ್ ಸಹಿತ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇದನ್ನು ಪಬ್ಲಿಷ್ ಮಾಡ್ತಿದ್ದಾರೆ, ಹಳ್ಳಿಯ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಪಬ್ಲಿಷ್ ಮಾಡ್ತಾಯಿದ್ದಾರೆ. ಕರ್ನಾಟಕ ಟೆಕ್ಸ್ಟ್ ಬುಕ್ನವ್ರಿಗೆ ನಿಮ್ಮ ಪರವಾಗಿ ನನ್ನ ಧನ್ಯವಾದಗಳು. ಮತ್ತು ನೀವು ಯಾರಾದರೂ ಹಳ್ಳಿಗಳಲ್ಲಿ 1, 2, 3, 4 ಜನ ಈ ಪ್ರಶ್ನೆಗಳನ್ನು ತಿಳ್ಕೊಂಡು ಉತ್ತರ ಬರೆದ್ರೆ ಸಾಕು. ಸಾವಿರಾರು ಮಕ್ಕಳು ನೋಡಬೇಕು ಅಂತ ಏನು ನನಗೆ ಆಸೆ ಇಲ್ಲ. ಆದ್ದರಿಂದ ಹಳ್ಳಿಗಳಲ್ಲಿರ್ತಕ್ಕಂಥ ಮಕ್ಕಳು ಇದನ್ನು ಓದಿ ನಿಮ್ಮ ಸ್ನೇಹಿತರಿಗೆ ಹೇಳಿದರೆ ನಿಮಗೆ ಸಹಾಯ ಆಗ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.